ವೀಕ್ಷಕರೇ ನಮಸ್ಕಾರ. ಬಿಎನ್ ಟಿವಿಗೆ ಸ್ವಾಗತ. ನಾನು ಅಂಜಲಿ. ಡಾಕ್ಟರ್ ಸಿಎನ್ ಮಂಜುನಾಥ್ ಬಹುತೇಕರಿಗೆ ಗೊತ್ತೇ ಇದೆ. ಖ್ಯಾತ ಹೃದಯ ತಜ್ಞರಲ್ಲಿ ಒಬ್ಬರಾದ ಡಾಕ್ಟರ್ ಮಂಜುನಾಥ್ ಅವರು ಅವರ ಸರಳ ಸೌಮ್ಯ ಸ್ವಭಾವದಿಂದಲೇ ಜನಪ್ರಿಯರು. ಹಿರಿಯ ರಾಜಕಾರಣಿ, ಮಾಜಿ ಪ್ರಧಾನಿಗಳಾದಂತಹ ದೇವೇಗೌಡರ ಅಳಿ ಆಗಿದ್ದರೂ ಕೂಡ ಅವರ ಪ್ರಭಾವಗಳು ಎಲ್ಲೂ ಬಳಕೆ ಮಾಡದೆ ಸ್ವಂತ ಆರೋಗ್ಯ ಕ್ಷೇತ್ರದಲ್ಲಿಯೇ ಸಾಧನೆ ಮಾಡಿದ್ದಕ್ಕೆ ಅವರಿಗೆ ಸಿಕ್ಕಂತ ಕೊಡುಗೆಯೇ ಪದ್ಮಶ್ರೀ ಪ್ರಶಸ್ತಿ. ಸರ್ಕಾರಿ ಸಾಮ್ಯದ ಆಸ್ಪತ್ರೆ ಆದಂತಹ ಜಯದೇವ ಆಸ್ಪತ್ರೆಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಲುಪಿಸುವಲ್ಲಿ ಯಶಸ್ವಿಯಾದಂತ ಕೀರ್ತಿ ಮಂಜುನಾಥ್ ಅವರಿಗೆ ತಲುಪುತ್ತೆ. ಇದೀಗ ಜಯದೇವ ನಿರ್ದೇಶಕ ಸ್ಥಾನಕ್ಕೆ ನಿವೃತ್ತಿ ಪಡೆದು ರಾಜಕೀಯಕ್ಕೆ ಪ್ರವೇಶಿಸ್ತಾ ಇದ್ದಾರೆ. ಇದೇ ಹೊತ್ತಿನ ವಿಶೇಷ, ಡಾಕ್ಟರ್ ವರ್ಸಸ್ ರಾಜಕಾರಣಿ. ಇನ್ನು ಡಾಕ್ಟರ್ ಮಂಜುನಾಥ್ ಅವರು ಮಾರ್ಚ್ 18ಕ್ಕೆ ಬಿಜೆಪಿ ಪಕ್ಷವನ್ನ ಸೇರ್ತಾರೆ. ಅವರು ಬಿಜೆಪಿ ಪಕ್ಷವನ್ನ ಸೇರಿದ ದಿನ ಅವರು ಅಮಿತ್ ಶಾ ಅವರನ್ನ ಭೇಟಿ ಮಾಡ್ತಾರೆ. ಅಮಿತ್ ಶಾ ಅವರ ಭೇಟಿಯ ನಂತರ ಅವ್ರು ಹೇಳೋದು, ನಾನು ರಾಜಕೀಯ ಉದ್ದೇಶಕ್ಕೆ ಮಾತ್ರ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿಲ್ಲ, ನಾನು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡುವ ಉದ್ದೇಶ ಇನ್ನೊಂದಿದೆ. ಇದುವರೆಗೂ ಯಾವತ್ತು ನಾನು ಅಮಿತ್ ಶಾ ಅವ್ರನ್ನ ನೇರವಾಗಿ ನೋಡಿಲ್ಲ. ಆದ್ರಿಂದ ಅಮಿತ್ ಶಾ ಅವ್ರನ್ನ ನೇರವಾಗಿ ಒಂದ್ಸಲ ನೋಡಿ ಮಾತಾಡಿ, ನಾನು ಬೆಂಗಳೂರಲ್ಲಿ ನಿಲ್ತಾ ಇದ್ದೇನೆ, ನನಗೆ ಬೆಂಬಲ ಕೊಡಿ ಎಂದು ಕೇಳಲು ನಾನು ಹೋಗಿದ್ದೆ ಎಂದು ಸಂತಸವನ್ನ ವ್ಯಕ್ತಪಡಿಸಿದ್ರು. ಬಿಜೆಪಿ ಜೆಡಿಎಸ್ ಎರಡು ಸೇರಿ ಕೆಲಸ ಮಾಡ್ತಾ ಇದೆ, ಅದು ನನಗೆ ತುಂಬಾ ಖುಷಿ ತಂದುಕೊಟ್ಟಿದೆ. ನಾನು ರಾಜಕೀಯಕ್ಕೆ ಬಂದು ಜನಸೇವೆ ಮಾಡ್ತೇನೆ ಎಂದು ಡಾಕ್ಟರ್ ಮಂಜುನಾಥ್ ಅವರು ಹೇಳಿದ್ರು. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಆಕಾಂಕ್ಷಿ ಅಂತ ಹೇಳ್ತಿದ್ದ ಸಿಪಿ ಯೋಗೇಶ್ವರ್ ಕೂಡ ಈಗ ಡಾಕ್ಟರ್ ಮಂಜುನಾಥ್ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರು ಕೂಡ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಭೇಟಿ ಮಾಡಿ ರಾಜಕೀಯಕ್ಕೆ ಏನ್ ಸಲಹೆ ಬೇಕು ನಾನ್ ಕೊಡ್ತೀನಿ, ನೀವು ಬರ್ಲೇಬೇಕು ರಾಜಕೀಯಕ್ಕೆ ಅಂತ ಅವರ ಮನ ಒಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇತ್ತ ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಹೇಳಿದ್ರೆ ಅದು ಬೆಂಗಳೂರು ಗ್ರಾಮಾಂತರ. ಯಾಕೆ ಅಂತ ಹೇಳಿದ್ರೆ ಡಾಕ್ಟರ್ ಮಂಜುನಾಥ್ ಆಪೋಸಿಟ್ ಆಗಿ ನಿಲ್ತಿರುವವರು ಡಿ.ಕೆ. ಸುರೇಶ್ ಅವರು. ಡಿ.ಕೆ. ಸುರೇಶ್ ಅವರು ರಾಜಕೀಯದಲ್ಲಿ ಎಷ್ಟೆಲ್ಲ ಹೆಸರು ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಿದೆ. ಹೀಗಿರುವಾಗ ಡಾಕ್ಟರ್ ಮಂಜುನಾಥ್ ಅವರು ಆರೋಗ್ಯ ಕ್ಷೇತ್ರದಲ್ಲಿ ಅವರು ಕೂಡ ಯಶಸ್ವಿ. ಹೀಗಿರುವಾಗ ಜನ ಯಾರ ಕೈ ಹಿಡಿತಾರೆ ಅನ್ನೋದು ಎಲ್ಲರಲ್ಲಿ ಮೂಡುವಂತ ಪ್ರಶ್ನೆ. ಡಾಕ್ಟರ್ ಮಂಜುನಾಥ್ ಅವರು ರಾಜಕೀಯಕ್ಕೆ ಬರ್ತಿದ್ದಂತೆ ಟೀಕೆ ಟಿಪ್ಪಣಿಗಳು ಒಂದ್ ಸೈಡಲ್ಲಿ ಹರಿದಾಡ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ತನ್ನ ತಮ್ಮನ ವಿರುದ್ಧ ನಿಲ್ತಿದ್ದಾರೆ ಅಂತನೋ ಏನೋ ಗೊತ್ತಿಲ್ಲ, ಆದ್ರೂ ಕೂಡ ಟೀಕೆಗೆ ಮುಂದಾಗಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಡಾಕ್ಟರ್ ಮಂಜುನಾಥ್ ಅವರು ಡಾಕ್ಟರ್ ವೃತ್ತಿಯಲ್ಲಿ ಇದ್ದವರು, ಅವರಿಗೆ ರಾಜಕೀಯದ ಬಗ್ಗೆ ಏನು ಅನುಭವವಿಲ್ಲ. ಹಾಗಿರುವಾಗ ಜನಸೇವೆಗೆ ಹೊರಗೆ ಬಂದು ಏನ್ ಮಾಡ್ತಾರೆ ಎಂದು ಡಿ.ಕೆ. ಶಿವಕುಮಾರ್ ಅವರು ಟೀಕೆ ಮಾಡಿದ್ದಾರೆ. ಒಟ್ನಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಆರೋಗ್ಯ ಕ್ಷೇತ್ರದಲ್ಲಿ ಯಶಸ್ವಿ ಹೊಂದಿದವರು. ಅದೇ ರೀತಿ ರಾಜಕೀಯದಲ್ಲಿ ಅವರ ಕುಟುಂಬದಲ್ಲಿ ಎಲ್ಲರೂ ಕೂಡ ರಾಜಕೀಯದಲ್ಲಿ ಇದ್ರೂ ಕೂಡ ಅವರಿಗೆ ಪರ್ಸನಲ್ ಆಗಿ ಯಾವುದೇ ಎಕ್ಸ್ಪೀರಿಯನ್ಸ್ ಇಲ್ಲ. ಆದ್ರೂ ಕೂಡ ಯಶಸ್ವಿಯ ದಾರಿಯಲ್ಲಿ ಜನಸೇವೆಯಲ್ಲಿ ಇದ್ದಂತ ಡಾಕ್ಟರ್ ಮಂಜುನಾಥ್ ಅವರಿಗೆ ರಾಜಕೀಯ ಕೂಡ ಏನು ಹೊಸದಲ್ಲ. ಆದ್ರೂ ಕೂಡ ಜನಸೇವೆಯೇ ನನ್ನ ಗುರಿ ಎಂದು ಡಾಕ್ಟರ್ ಮಂಜುನಾಥ್ ಅವರು ರಾಜಕೀಯಕ್ಕೆ ಬರ್ತಾ ಇದ್ದಾರೆ. ಒಟ್ನಲ್ಲಿ ಜನರು ಡಾಕ್ಟರ್ ಮಂಜುನಾಥ್ ಅವರ ಕೈ ಹಿಡಿತಾರಾ? ಆರೋಗ್ಯ ಕ್ಷೇತ್ರದಲ್ಲಿ ಅವ್ರಿಗೆ ಸಿಕ್ಕಿದಂತ ಯಶಸ್ವಿ ರಾಜಕೀಯದಲ್ಲಿ ಅವರಿಗೂ ಸಿಗುತ್ತಾ ಅನ್ನುವಂತ ಪ್ರಶ್ನೆ ಎಲ್ಲರಲ್ಲಿ ಮೂಡ್ತಾ ಇದೆ. ಡಾಕ್ಟರ್ ಮಂಜುನಾಥ್ ಅವರ ಕೈ ಹಿಡಿತಾರ ಜನರು, ಕೈ ಬಿಡ್ತಾರಾ? ನಿಮಗೇನ್ ಅನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ.